ಹಲೋ ಎವ್ರಿವನ್, ಇಷ್ಟು ದಿನ KPCL ಎಕ್ಸಾಮ್ ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ, ಅಂದರೆ ಸ್ಕೋರ್ ಲಿಸ್ಟ್ಗಾಗಿ. ಸೊ ಇದೀಗ KA ಅಫಿಷಿಯಲ್ ವೆಬ್ಸೈಟಲ್ಲಿ ಇದೊಂದು ನೋಟಿಸ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ನೋಟಿಸ್ ನೋಡಿ, ಇಲ್ಲಿ ನೋಡ್ತಾ ಇರ್ತೀರಾ, 8/5/2024 ಅನೌನ್ಸ್ ಆಗಿರೋದು, ರಿಲೀಸ್ ಆಗಿದ್ದು. ಸೊ ಈ ನೋಟಿಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, KPCL ರಿಕ್ರೂಟ್ಮೆಂಟು ಪ್ರಾವಿಷನಲ್ ಸ್ಕೋರ್ ಲಿಸ್ಟಿನ ಬಗ್ಗೆ ಮಾಹಿತಿನೇ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರಬೇಕಿಲ್ಲ ನೋಡಿ, ಫೆಬ್ರವರಿ 18ನೇ ತಾರೀಕು ಮತ್ತು ಫೆಬ್ರವರಿ 18ನೇ ತಾರೀಕು ನಿಮಗೆ ಎಕ್ಸಾಮ್ ನಡೆದಿತ್ತು, ಹೌದಾ? ಸೊ ಅವತ್ತು ಬರೆದಿರೋ ಎಕ್ಸಾಮಿನ ಮಾರ್ಕ್ಸ್ ಲಿಸ್ಟು ಇದುವರೆಗೂ ಬಿಟ್ಟಿರಲಿಲ್ಲ. ಸೊ ಆ ಒಂದು ಮಾರ್ಕ್ಸ್ ಲಿಸ್ಟಿನ ಬಗ್ಗೆ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದ್ಸಲ ಓದ್ತೀನಿ ನೋಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ವಾಸ್ ಹೆಲ್ಡ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ AE and JE ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಪೋಸ್ಟ್ ಇನ್ KPCL and the final keys for the competitive examination was published on 17/4/2024. ಸೊ 17/4/2024 ಫೈನಲ್ ಕೀ ಆನ್ಸರ್ಸ್ನ ಪ್ರಕಟಣೆ ಮಾಡಿದ್ರು. ನಾವು ದಿ ಪೋಸ್ಟ್ ವೈಸ್ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಹ್ಯಾಸ್ ಬಿನ್ ಹಾಸ್ಟೆಡ್ ಆನ್ 8/5/2024. ಸೊ ಹೇಳ್ಬೇಕಂದ್ರೆ ಇವತ್ತು ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ AE ಮತ್ತು JE ಕೆಮಿಸ್ಟು ಕೆಮಿಕಲ್ ಸೂಪರ್ವೈಸರ್ಸ್ ಏನೆಲ್ಲ ನಮಗೆ ಕಟ್ ಆಫ್ ರೆಡಿ ಮಾಡಿ ಅದು ಇದು ಮಾಡಿ ಅಂತ ಕೇಳ್ತಾ ಇದ್ರಲ್ಲ, ಸೊ ನನ್ನ ಒಂದು ಪರ್ಸನಲ್ ಕಾರಣದಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ನಿಮಗೆ KEದವರೇ ಅಫಿಷಿಯಲ್ ಆಗಿ ಏನಿದು ಸ್ಕೋರ್ ಲಿಸ್ಟ್ನ ಅನೌನ್ಸ್ ಮಾಡ್ತಾಯಿದ್ದಾರೆ. ಈ ಸ್ಕೋರ್ ಲಿಸ್ಟ್ನ ನೀವು ನೋಡಿದ ನಂತರ ನಿಮ್ಮ ಮಾರ್ಕ್ಸ್ನ ಅನಲೈಸ್ ಮಾಡ್ಬೋದು, ಶಾರ್ಟ್ ಲಿಸ್ಟ್ ಆಗುತ್ತಾ ಅಂತ ಹೇಳಿ ತಿಳ್ಕೊಂಬಿಡ್ಬೋದು. ಸೊ ಈಗ ಇವತ್ತು ಹೇಳ್ಬೇಕಂದ್ರೆ 8/5/2024 ನೈಟ್ ಒಳಗಡೆ ನಿಮ್ಗೇನು ಮಾಡ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸಿನ ಸ್ಕೋರ್ ಲಿಸ್ಟನ್ನ ಅಪ್ಡೇಟ್ ಮಾಡ್ತಾರೆ. ಸೊ ನೀವು ಅಲ್ಲಿಂದ KE ವೆಬ್ಸೈಟಿಂದ ಆ ಸ್ಕೋರ್ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟಿದೆ, ನೀವು ಎಷ್ಟನೇ ಸ್ಥಾನದಲ್ಲಿದ್ದೀರಾ, ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತಾ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಬೋದು. ಸೊ ಇನ್ ದಿ KE ವೆಬ್ಸೈಟ್ ಫಾರ್ ದಿ ಇನ್ಫಾರ್ಮೇಷನ್ ಆಫ್ ದಿ ಕನ್ಸರ್ನ್ಡ್ ಆಸ್ ಫಾಲೋಡ್ ಬೈ ದಿ KPCL ಡಿಪಾರ್ಟ್ಮೆಂಟ್ ಇನ್ ದಿ ಪ್ರೀವಿಯಸ್ ಎಕ್ಸಾಮ್. ನೋಡಿ, ಭಾಳ ಜನ ನೆಗೆಟಿವ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಬಟ್ ನೆಗೆಟಿವ್ ಇದೆ ಅಂತ ಹೇಳ್ತಿದ್ರು, ಇನ್ನೂ ನನಗೂ ಕನ್ಫರ್ಮ್ ಆಗ್ತಾ ಇರಲಿಲ್ಲ. ಬಟ್ ಈಗ ರೀಸೆಂಟಾಗಿ 1-1.5 ತಿಂಗಳಿಂದ ನೆಗೆಟಿವ್ ಇದೆ ಅಂತ ಕನ್ಫರ್ಮ್ ಆಗಿತ್ತು. ಎಷ್ಟಿದೆ ಅಂತ ಕೇಳಿದಾಗ 1/3 ಇದೆ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ 1/3 ನೆಗೆಟಿವ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದೆ ನೋಡಿ. 1/3 ನೆಗೆಟಿವ್ ಮಾರ್ಕ್ಸ್ ಹ್ಯಾಸ್ ಬಿನ್ ಡಿಡಕ್ಟೆಡ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಅಬ್ಜೆಕ್ಷನ್ ಇನ್ ಎನಿ ಕೆನ್ ಬಿ ಫೈಲ್ಡ್ ಥ್ರೂ KE. ಇದು ಮೇಲಿಂದ ನೀವು ಅಬ್ಜೆಕ್ಷನ್ ಏನಾದರೂ ರೈಸ್ ಮಾಡಿದರೆ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ. ಅದು ಯಾವಾಗ 15/5/2024. ಸೊ ಇಷ್ಟು ದಿನ ನೀವೆಲ್ಲ ಏನು ವೆಯ್ಟ್ ಮಾಡ್ತಿದ್ದೀರಲ್ಲ, ಮಾರ್ಕ್ಸ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ. ಸೊ ಇವತ್ತು ಅದಕ್ಕೆ ದಿನ ಬಂದಿದೆ. ಸೊ ಇವತ್ತು ನೈಟ್ ಒಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಯಾರೆಲ್ಲ AE JE ಕೆಮಿಸ್ಟ್ರಿ ಕೆಮಿಕಲ್ ಸೂಪರ್ವೈಸರ್ಸ್ ಬರೆದಿದ್ದೀರೋ ಅವರ ಮಾರ್ಕ್ಸ್ ಲಿಸ್ಟು ಇವತ್ತು ಅವೈಲೇಬಲ್ ಇರುತ್ತೆ ವೆಬ್ಸೈಟಲ್ಲಿ. ಸೊ ಆ ಮಾರ್ಕ್ಸ್ ಲಿಸ್ಟನ್ನ ಡೌನ್ಲೋಡ್ ಮಾಡಿಕೊಂಡು ಯಾರ್ದೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡಿಕೊಂಡು ನಿಮ್ಮ ಶಾರ್ಟ್ ಲಿಸ್ಟ್ ಆಗುತ್ತಾ ಇಲ್ಲ ಅಂತಲೂ ಅನಲೈಸ್ ಮಾಡ್ಬೋದು. ಸೊ KE ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸ್ವಲ್ಪ ಈ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರೆ ಅಂದರೆ, ಇವಾಗ ನೋಡಿ, ನಿಮಗೆ ಭಾಳ ಜನ ಕೇಳ್ತಾಯಿದ್ರು, ಸರ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ ನಂತರ ಏನು ಅಂತೇಳಿ. ಸೊ ಈಗ ನಮಗೆ ಫಸ್ಟ್ ಎಕ್ಸಾಮ್ ಬರ್ತೀವಿ, ಎಕ್ಸಾಮ್ ಆಗಿದ ನಂತರ ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೆ ಅಂದರೆ ಬಿಟ್ಟಿದ್ದಾರೆ. ಇವಾಗ ಮಾರ್ಕ್ಸ್ ಲಿಸ್ಟ್ ಆಗಿದ ನಂತರ ಏನಿರುತ್ತೆ ಅಂದರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಇರುತ್ತೆ. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಇದು 1:1 1:2 ಇರುತ್ತೆ. ಇದು ಬಿಟ್ಟಿದ ನಂತರ ಏನಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ DV ಇರುತ್ತೆ. DV ಆಗಿದ್ದ ನಂತರ ಮತ್ತೆ 1:1 ಲಿಸ್ಟ್ ಬಿಡ್ತಾರೆ. ಸೊ ಕಟ್ ಆಫ್ ಯಾವ ಸ್ಟೇಜಲ್ಲಿ ಬರುತ್ತೆ ಅಂದರೆ, ಈ ಸ್ಟೇಜಲ್ಲಿ ಎಲ್ಲರಿಗೂ ಕಟ್ ಆಫ್ ಏನಿದೆ ಅನ್ಕತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ನಿಮಗೆ ಮಾರ್ಕ್ಸ್ ಲಿಸ್ಟ್ ಬಂದಿದ್ದ ನಂತರ ಇನ್ನೂ ಪ್ರಾವಿಷನಲ್ ಲಿಸ್ಟ್ ಬಂದಿದ್ದ ನಂತರ DV ಆಗಿದ ನಂತರ ಏನಿರುತ್ತೆ 1:1 ಲಿಸ್ಟ್ ಬಿಡ್ತಾರೆ. ಇನ್ ಕೇಸ್ DV ಮತ್ತು 1:1 ಇವೆರಡು ಸ್ಟೇಜ್ ಇದೆಯಲ್ಲ, ಇವೆರಡು ಸ್ಟೇಜ್ ಮಧ್ಯದಲ್ಲಿ ಏನಾದರೂ ಮಾಡೋದಿದ್ರೆ ಮೆಡಿಕಲ್ ಚೆಕಪ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಇನ್ನು ಡೈರೆಕ್ಟಾಗಿ ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟೂಡೆಂಟು ಕೋರ್ಟ್ಗೆ ಅದು ಇದು ಅಂತಂದು ಹೋಗದೇ ಇದ್ದರೆ ಈ ಪ್ರಾಸೆಸ್ಸು ಸಕ್ಕ ಸಿಂಪಲ್ ಆಗಿಬಿಡುತ್ತೆ. ಒಂದು ವೇಳೆ ಅದು ಇದು ಅಂತ ಏನಾದರೂ ಅಬ್ಜೆಕ್ಷನ್ ರೈಸ್ ಮಾಡಿಕೊಂಡು ಮತ್ತೆ ಅದು ಇದು ಅಂತ ಏನಾರು ಮಾಡ್ಕೊಳ್ತಾ ಹೋದರೆ ಇದು ಮತ್ತೆ ಪ್ರೊಲಾಂಗ್ ಆಗೋಗ್ಬಿಡುತ್ತೆ. ಸೊ ಎಲ್ಲ ರಿಕ್ವೆಸ್ಟ್ ಏನಂತಂದರೆ, ಕ್ಲಿಯರಾಗಿ ನೋಡಿಕೊಂಡು ಯಾವುದೇ ಸ್ಟೆಪ್ ತೊಗೊಳೋದಿದ್ರೆ ಕ್ಲಿಯರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸುಮ್ಮನೆ ಡಿಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟೈಮ್ ವ್ಯರ್ಥ ಆಗುತ್ತೆ, ಆಗಲಿ ಇದು ಬೇಗನೆ ಕಂಪ್ಲೀಟ್ ಆಗಲ್ಲ. ಸೊ ಎಲ್ಲರಿಗೂ ಒಂದು ಅನುಕೂಲ ಆಗಬೇಕಂದ್ರೆ ಆದಷ್ಟು ಈ ಪ್ರಾಸೆಸ್ ಬೇಗನೆ ಮುಗಿಲಿ ಅಂತ ಹೇಳಿನೇ ಕೇಳ್ಕೊಳ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಈಗ ಇನ್ನೂ ನಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಇದರ ಲಿಸ್ಟ್ ಬಂದಿಲ್ಲ. ಇನ್ನೊಂದು 30 ಮಿನಿಟ್ಸ್ ನೋಡಿ, 30 ಮಿನಿಟ್ಸ್ ಒಳಗಡೆ ನಿಮಗೆಲ್ಲ ಡಿಪಾರ್ಟ್ಮೆಂಟ್ಸು ಮಾರ್ಕ್ಸ್ ಲಿಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಬೋದು. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.